ಅನುಭವಿಸಿ ಪಶ್ಚಾತ್ತಾಪ ಪಡ್ತೀರಾ ಅಂತ ನಿಮಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪಶ್ಚಾತ್ತಾಪ? ಏ ಗೀತಾ, ಈ ದುನಿಯಾದ ಬಗ್ಗೆ ನಿನಗಿನ್ನೂ ಅರಿವಿಲ್ಲ. ಅರಿವೇ ಇಲ್ಲ. ನೋಡು, ಈ ಸಮಾಜದಲ್ಲಿ ಹಣವಿದ್ದರೆ ಎಲ್ಲವೂ ಸರಿ, ಹಣವಿಲ್ಲದಿದ್ದರೆ ಎಲ್ಲವೂ ತಪ್ಪು. ಹಣವನ್ನಿದ್ದರೆ ಇಡೀ ವ್ಯವಸ್ಥೆಯನ್ನೇ ಬುಗುರಿ 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 ಅಂತ ಆಟ ಆಡಿಸಬಹುದು. ಓಕೆ, ಗೊತ್ತು, ಅದು ಈಗ ತಾತ್ಕಾಲಿಕ ಮಾತ್ರ. ನರಕ. ಹಣ ಬಲದಿಂದ ಈ ಭೂಮಿಯ ಮೇಲೆ ಸ್ವರ್ಗವನ್ನೇ ಸೃಷ್ಟಿ ಮಾಡುವ ತಾಕತ್ತಿರುವಾಗ ನಿನ್ನ ನರಕದ ಕಲ್ಪನೆ ಬಲು ದೂರ. ಬಿಟ್ಟಾಕ ಆ ನರಕದ ವಿಷಯ ಬಿಟ್ಟಾಕು. ಈಗ ಸ್ವರ್ಗದ ಬಗ್ಗೆ ಮಾತನಾಡ. ನೋಡು, ಈ ಯಕ್ಕರಾಜನಿಗೆ ವೆಚ್ಚಕ್ಕೆ ಹೊಂದಿದೆ, ವೆಚ್ಚನೆಯ ಮನೆ ಇದೆ. ಆದರೆ ಇಚ್ಛೆ ಅರಿತು ನಡೆಯುವ ಹೆಣ್ಣೊಂದು ಜೊತೆಯಾಗಬೇಕಾಗಿದೆ. ಆಗ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬಹುದು. ಬಟ್ ಆ ಹೆಣ್ಣು ನೀನು ಮಾತಬೇಕೆಂಬುದೇ ನಿನ್ನ ಮನದಾಸೆ. ಏನಂತೀಯ? ಕಪಾಳಕ್ಕೆ ಬಾರಿಸ್ತೀನಿ ಅಂತ ಕೆಲವು ನಾಲಾಯಕ ನನ್ನ ಮಾವನಿಗೆ ಹಣಕ್ಕೋಸ್ಕರ ಬೀದಿ ನಾಯಿತೆ ಬಿದ್ದಿರುವ ಗೊಳ್ಳೆ ನರಿ ನೀನು. ನಿನ್ನಂತವನಿಗೆ ನಾನು ಬೇಕಾ? ಹೆಂಗೈತ ಮೈಗೆ? ಹೆಂಗೈತ ಮೈಗೆ? ಹೆಂಗೈತೆ ಮೈಗೆ? ನನ್ನ ಮೈಗೆ ನಿನ್ನ ಮೈ ಸೋಕಿಸಿ ಬೆಚ್ಚನೆಯ ಅಪ್ಪುಗೆ ಎಬ್ಬಿಸಿ ಸುಖ ಬೇಕು 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 ಅನಿಸುತ್ತೆ. ಕೊಟ್ಟಿಯ ಒಂದು ಮತ್ತೆ ಮುತ್ತಂಡ. ಇನ್ನೊಂದು ಸಾರಿ ಮಾತಾಡಿದ ಪರಿಣಾಮ ನೆಟ್ಟಗಿರಲ್ಲ. ಸಾಕ? ಇನ್ನು ಬೇಕಾ? ಮುಚ್ಚೋ ಬಾಯ್ನ. ನನ್ನ ಮಾವನಿಗೆ ಏನಾದ್ರೂ ಈ ವಿಷಯ ಹೇಳಿದ್ರೆ ನೀನು ಜೀವಂತವಾಗಿ ಬದುಕುಳ್ತೀಯ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಕಪಾಳಕ್ಕೆ ಬಾರಿಸುವಷ್ಟು ಧೈರ್ಯ ಮಾಡಿಬಿಟ್ಟಿದ್ದಾರೆ. ಮುಂದೊಂದು ದಿನ ಇದರ ಪರಿಣಾಮ ತುಂಬಾ ಭಯಾನಕವಾಗಿರುತ್ತದೆ. ಜ್ಞಾಪಕದಲ್ಲಿಟ್ಟುಕೋ. ಬಟ್ ನನ್ನ ಗುರಿ ಬೇರೆ ಇದೆ. ಆ ಗುರಿ ತಪ್ಪಬಾರದೆಂದು ಸಹಿಸುತ್ತದೆ. ಆ ಗುರಿ ಈಡೇರುವವರೆಗೂ ನೀನೆಷ್ಟು ಹಾರಾಡ್ತೀಯ ಹಾರಾಡ, ನೀನೆಷ್ಟು ಹಾರಾಡ್ತೀಯ ನಿಗ್ರಾಡ್ತೀಯ ನಿಗ್ರಾಡಲೇ. ನೀನಾಗಿ ಬಂದು ನನ್ನ ತೋಟ ಕೈಯಲ್ಲಿ ನೆಕ್ಕರದಾಡುವಂತೆ ಮಾಡಲಿಲ್ಲ. ನಾನು ಈ ಕಲಿಯುಗದ ಮನ್ಮಥ ರಂಗಭೂಮಿ ಅನಂತರತ್ತ ಯಕ್ಕರಾಜನೇ